ಮೋದಿಗೆ ಕೌಂಟರ್ ಕೊಟ್ಟ ಬಸನಗೌಡ ಪಾಟೀಲ್ ಯತ್ನಾಳ್. ಮೋದಿ ಮಾತನ್ನ ಹೇಳಿ ಮೋದಿಗೆ ಟಕ್ಕರ್ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್. ಮೋದಿ ಅವರು ಕುಟುಂಬಶಾಹಿ ರಾಜಕೀಯ ಎಂಡ್ ಆಗಬೇಕು ಅಂತಾರೆ. ದೇಶಾದ್ಯಂತ ಮೋದಿ ಇದೇ ಮಾತನ್ನ ಹೇಳಿಕೊಂಡು ಬರ್ತಿದ್ದಾರೆ. ಆದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಮಾತ್ರ ಪಾಲನೆ ಆಗ್ತಾ ಇಲ್ಲ. ನಾವು ನೋಡ್ರಿ, ನಮ್ದು 3 ಪಾಯಿಂಟ್ ಐತಿ. ಒಂದು ಕುಟುಂಬ ಶಾಹಿ ಏನಂತಾರೆ, ನಮ್ಮ ಪ್ರಧಾನಮಂತ್ರಿಗಳು ಮೇಲಿನ ಮೇಲೆ ಹೇಳ್ತಾರೆ, ಇದೇನದು ಪರಿವಾರವಾದವನ್ನು ನಾವು BJP ಬಿಟ್ಟಿವನಂತ ಸಂಕೇತ ಕೊಡಬೇಕಾಗಿದೆ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನು ಕೊನೆಗೆ ಕಾಣಿಸ್ಬೇಕಾಗಿ. ಕರಪ್ಟ್ ಅಲ್ಲಕ್ಕೆ ED ರೇಡ್ ಮಾಡಿದ್ದು ಐತಲ್ಲ, ಅಲ್ಲಿ ಒಬ್ಬ ಉಮೇಶ್ ಅನ್ನೋಂಥ ಕಂಡಕ್ಟರ್ ಮನೆಯಾಗ ಸಾವಿರಾರು ಕೋಟಿ ರೂಪಾಯಿ ಬಾಂಡ್ ಸಿಗ್ತಾವು, 2 ಕೌಂಟಿಂಗ್ ಮಷಿನ್ ಸಿಗ್ತಾವು. ಅದು ಯಾರ್ದು? ವಿಜೇಂದ್ರದ್ದು ಏನೋ BTSನಾಗ ಅಷ್ಟು ರೊಕ್ಕ ಕಳ್ಸ್ಯಾನ ಅವನು ಉಮೇಶ್. ಸರಿ, ಅದು ಭ್ರಷ್ಟಾಚಾರ. 3ನೇದು ಹಿಂದುತ್ವ. ಏನು ಉಳಿತು? ಏನು ನೀವು ಹಿಂದೂಗಳ ನಿಮ್ಮ ಶಿವಮೊಗ್ಗದಲ್ಲಿ ಔರಂಗಜೇಬನ ಫೋಟೋ ಹಾಕಿದ್ರೆ ಏನು ಮಾಡಿದ್ರಿ? ನೀವೇ ಆಡಳಿತದಲ್ಲಿದ್ರಿ, ನಿಮ್ಮವರೇ ಗೃಹ ಮಂತ್ರಿ ಇದ್ದರು ಶಿವಮೊಗ್ಗ ಜಿಲ್ಲೆಯವರು, ಕಠಿಣ ಕ್ರಮಕ್ಕೆ ಕೊಂಡ್ರಿ. ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಯಿತು. ಏನಾರು BJP ಯಡಿಯೂರಪ್ಪ ಏನಾರು ಅದಕ್ಕೆ ಸಾಂತ್ವನ ಹೇಳಿದ್ರ? ಅದೇ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಅಡ್ಜಸ್ಟ್ಮೆಂಟು. ಈ ರೀತಿ ಇವರು ಏನು ಮಾಡ್ಕೊಂಡು ಬಂದಾರೆ. ಇನ್ಮೇಲೆ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಯಾರ್ದೂ ವಿಶ್ವಾಸ ಇಲ್ಲ ಕರ್ನಾಟಕದಲ್ಲಿ. ಸರ್, ಈಗ ನೀವು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದೀರಿ. ಈಗ ನಿಮ್ಮ ತಂಡದಲ್ಲೇ ಬಹಳಷ್ಟು ಜನ ಕುಟುಂಬ ರಾಜಕಾರಣದ ಯಾರು ಹೇಳ್ರಲ್ಲ, ಯಾರು ಅರವಿಂದ್ ಲಿಂಬಾವಳಿ ಅವರ ವೈಫ್ MLA ಇದ್ದಾರೆ. ಈಗ ಸಿದ್ದೇಶ್ವರ ಅವ್ರ ವೈಫ್ ಮೊನ್ನೆ ಕಂಟೆಸ್ಟ್ ಮಾಡಿದ್ರು, ಅವ್ರು ಬಿಟ್ಟು ಕೊಟ್ಟಾರಲ್ರಿ. ಯಡಿಯೂರಪ್ಪ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA. ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು? ವಿಜೇಂದ್ರ. ಮತ್ತು ರಾಜ್ಯಾಧ್ಯಕ್ಷ ಸಿದ್ದೇಶ, ನೀ ಬಿಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟರು. ಅರವಿಂದ್ ಲಿಂಬಾವಳಿ ನೀ ಬೇಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟಾರೆ. 1 ಪೋಸ್ಟ್, 1 ಪಾರ್ಟಿ 1 ಪೋಸ್ಟ್ ಅಂತ ನಮ್ಮ BJP ಸಿದ್ಧಾಂತ ಐತಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ನಮ್ಮಲ್ಲಿ ಸಿದ್ಧಾಂತ ಇದೆ. ನೀವು ಪಾರ್ಲಿಮೆಂಟ್ರಿ ಬೋರ್ಡ್ ಎದಕ್ಕೆ ಬೇಕು ನಿಮ್ಗೆ? ಈಗ ದಿಲ್ಲಿ ಒಳಗೆ ಎಷ್ಟು ಟಿಕೆಟ್ ಕೊಡಿಸಿದ್ರಪ್ಪ? ಯಾರ್ಯಾರು ಕೊಡಿಸಿದ್ರಿ? ಯಡಿಯೂರಪ್ಪನವ್ರ ನಿಮ್ಗೆ ಕರೆದ್ರೆ ಬಿಟ್ಟರೆ ಗೊತ್ತಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ನೀವೇ, ಮತ್ತು ಇಡೀ ನಿಮ್ಮ ಕುಟುಂಬಕ್ಕಾಗಿ ಸಿಕ್ಕೈತೆ. ಅದಕ್ಕೆ ನಾವು ಕುಟುಂಬ ರಾಜಕಾರಣ ಐತೀವಿ. ನೀವೆಲ್ಲ ಕೇಳ್ತೀವಿ, ರಮೇಶ್ ಜಾರಕಿಹೊಳಿ ಬಾಲ್ತ ಅವರು ಈ ಪಕ್ಷವನ್ನು ಗಟ್ಟಿ ಮಾಡಲಿಕ್ಕೆ ಬಂದವ್ರು. ಹೊರಗಿನಿಂದ 17 ಮಂದಿ ತೊಗೊಂಡು ಬರಲಿಕ್ಕೆ ರಮೇಶ್ ಜಾರಕಿಹೊಳಿ ಕಾಂಟ್ರಿಬ್ಯೂಷನ್ ಇದೆ. ನಿಮ್ದೇನು ಕಾಂಟ್ರಿಬ್ಯೂಷನ್ ಇದೆ? CP ಯೋಗೇಶ್ವರ, ರಮೇಶ್ ಜಾರಕಿಹೊಳಿ ಎಲ್ಲ ಒಂದು ತಂಡ ಪ್ರಯತ್ನ ಮಾಡಿದ್ರಿಂದ ನೀವು ಮುಖ್ಯಮಂತ್ರಿ ಆದ್ರಿ. ಕರ್ನಾಟಕದಲ್ಲೂ ಕುಟುಂಬ ರಾಜಕೀಯ ಕೊನೆ ಆಗಬೇಕು. ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಇದ್ದೇ ಇರುತ್ತೆ. ಕೇಂದ್ರದ ನಾಯಕರು ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಕೊನೆ ಹಾಡಬೇಕು. ದೆಹಲಿಯಲ್ಲೇ ನಿಂತು ಹೈಕಮಾಂಡ್ಗೆ ಯತ್ನಾಳ್ ಡೇರಿಂಗ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ. ಮೋದಿ ಅವರ ಮಾತನ್ನ ಹೇಳಿ ಮೋದಿ ಅವರಿಗೆ ಟಕ್ಕರ್ ಕೊಟ್ಟಂತೆ ಕಾಣಿಸ್ತಾ ಇದೆ ಶಾಸಕ ಯತ್ನಾಳ್. ಮೋದಿ ಅವರು ಮಾತನಾಡುವಾಗ ಹೇಳ್ತಾರೆ ಕುಟುಂಬಶಾಹಿ ರಾಜಕೀಯ ಎಂಡ್ ಆಗಬೇಕು ಅಂತ ಹೇಳಿ. ದೇಶಾದ್ಯಂತ ಮೋದಿ ಎಲ್ಲಿ ಹೋದ್ರೂ ಕೂಡ ಇದೇ ಮಾತನ್ನ ಹೇಳ್ತಾರೆ, ಕುಟುಂಬ ರಾಜಕಾರಣ ನಾನು ಸಹಿಸೋದಿಲ್ಲ ಅಂತ ಹೇಳಿ. ಆದ್ರೆ ಕರ್ನಾಟಕ BJPಯಲ್ಲಿ ಮಾತ್ರ ಇದು ಪಾಲನೆ ಆಗ್ತಾ ಇಲ್ಲ. ಕರ್ನಾಟಕದಲ್ಲೂ ಕುಟುಂಬ ರಾಜಕಾರಣ ಕೊನೆ ಆಗಬೇಕು. ಕುಟುಂಬ ರಾಜಕೀಯದ ವಿರುದ್ಧ ನನ್ನ ಹೋರಾಟ ಇವತ್ತೂ ಇದೆ, ನಿನ್ನೆಯೂ ಇತ್ತು, ಮುಂದೆಯೂ ಇರುತ್ತೆ. ಕೇಂದ್ರದ ನಾಯಕರು ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಕೊನೆ ಹಾಡಬೇಕು ಅಂತ ಹೇಳಿ ದೆಹಲಿಯಲ್ಲೇ ನಿಂತ್ಕೊಂಡು ಹೈಕಮಾಂಡ್ಗೆ ಯತ್ನಾಳ್ ಡೇರಿಂಗ್ ಆಗಿ, ಅಂದ್ರೆ ಧೈರ್ಯವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಏಕೆಂತ ಹೇಳಿದ್ರೆ, ಈಗ ನೋಡಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅದಾದ ನಂತರ ಅವರ ಪುತ್ರನನ್ನ ಕರೆತಂದು ಟಿಕೆಟ್ ಕೊಟ್ಟು ಜೊತೆಗೆ ರಾಜ್ಯಾಧ್ಯಕ್ಷನನ್ನಾಗೂ ಕೂಡ ಆಯ್ಕೆ ಮಾಡಿಬಿಡ್ತಾರೆ ಹೈಕಮಾಂಡ್ ನಾಯಕರು. ಇದರಿಂದ ರೋಸಿ ಹೋಗ್ಬಿಟ್ಟಿದ್ದಾರೆ ಉಳಿದಂತ ನಾಯಕರು. ಬಹಳ ಪ್ರಮುಖವಾಗಿ BY ರಾಘವೇಂದ್ರ ಅವರು ಕೂಡ ಸಂಸದರು, ಅವರ ತಂದೆ ರಾಜಕೀಯದಲ್ಲಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅದಾದ ನಂತರ ವಿಜೇಂದ್ರ ಅವರು ಬರ್ತಾರೆ, ವಿಜೇಂದ್ರ ಶಾಸಕರಾಗ್ತಾರೆ, ರಾಜ್ಯಾಧ್ಯಕ್ಷರಾಗ್ತಾರೆ. ಎಲ್ಲ ಅಧಿಕಾರವನ್ನ ಇವರೇ ಅನುಭವಿಸ್ಬಿಟ್ರೆ ಪಕ್ಷದಲ್ಲಿ ಬೇರೆ ಬೇರೆ ನಾಯಕರಿಗೆ ಮಹತ್ವ ಇಲ್ವಾ? ಹಾಗಾದ್ರೆ ಪಕ್ಷಕ್ಕೆ ಏನು ಕೊಡುಗೆ ಕೊಟ್ಟಿಲ್ವಾ ನಾವು ಅನ್ನೋದು ಇವರ ಪ್ರಶ್ನೆಯಾಗಿರೋದು. ಹಾಗಾಗಿನೇ BY ವಿಜೇಂದ್ರ ಅವರಿಗೆ ಗೇಟ್ ಪಾಸ್ ನೀಡಬೇಕು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅನ್ನೋದು ಇವರ ಆಗ್ರಹ ಆಗಿದೆ.